ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಪ್ಪನ ದರ್ಪ ರೋಗಿಗಳು ಹಿಡಿ ಶಾಪ ಹಾಕ್ತಾ ಇರ್ತಾರೆ. ಈ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಸಾಕಪ್ಪ 10,000 ರೂಪಾಯಿ ಲಂಚ ಫಿಕ್ಸ್ ಅಂತ ಜನ ಗೋಳಾಡ್ತಾರೆ. 10,000 ಲಂಚ ಕೊಟ್ರೆ ಮಾತ್ರ ನಿಮಗೆ ಟ್ರೀಟ್ಮೆಂಟ್ ಅಂತಾನಂತೆ ಈ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್. ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಪ್ಪನ ದರ್ಪ ರೋಗಿಗಳು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ 10,000 ಲಂಚ ಫಿಕ್ಸ್ ಅಂತೆ. 10,000 ಲಂಚ ಕೊಟ್ರೆ ಮಾತ್ರ ನಿಮಗೆ ಟ್ರೀಟ್ಮೆಂಟು. ಜಿಲ್ಲಾ ಉಸ್ತುವಾರಿ ಸಚಿವ ಮುನಿಯಪ್ಪರವರೇ, ಇತ್ತ ನೋಡಿ ಸ್ವಾಮಿ, ಇವರ ಕಳ್ಳಾಟಗಳು ಹೇಗಿದೆ. ಒಂದು ಹೆರಿಗೆ ಒಬ್ಬ ಡಾಕ್ಟರು 10,000 ರೂಪಾಯಿ ಲಂಚ. ಇದು ಸೀರಿಯಲ್ ಸ್ಟೋರಿ ಅಲ್ಲ, ಡಾಕ್ಟರ್ನ ಲಂಚದ ಕಥೆ. ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚ ಅವತಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣ. ಆಸ್ಪತ್ರೆಯಲ್ಲಿ ಈ ಡಾಕ್ಟರ್ನ ದರ್ಪ. ಒಂದು ಹೆರಿಗೆ ಮಾಡಿಸ್ಬೇಕು ಅಂತ ಅಂದ್ರೆ 10,000 ಕ್ಯಾಶ್ ಇಡಿ, ನೆಕ್ಸ್ಟ್ ಟ್ರೀಟ್ಮೆಂಟು ಅಂತಾನಂತೀವನು. ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರಪ್ಪ ನಿನಗೆ 10,000 ರೂಪಾಯಿ ಇಸ್ಕೊಳ್ಳೋಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದು? ಯಾಕೆ ಸರ್ಕಾರಿ ಸಂಬಳ ಸಿಗಲ್ವಾ ನಿನಗೆ? ಗಿಂಬ್ಳಾನೂ ಬೇಕು. ಸರ್ಕಾರಿ ಆಸ್ಪತ್ರೆಗೆ ಬರೋದೇನಕ್ಕೆ? ಜನ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಉಚಿತವಾಗಿ ಮೀನ್ಸ್ ಅಷ್ಟು ನಮಗೆ ಖರ್ಚು ಮಾಡುವಷ್ಟು ಶಕ್ತಿ ಇರೋದಿಲ್ಲ, ಹಾಗಾಗಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಸರ್ಕಾರ ಏನೋ ಒಂದು ಒದಗಿಸಿ ಕೊಟ್ಟಿದೆ, ಅದನ್ನ ಬಳಸ್ಕೊಳ್ಳೋಣ ಅಂತ. ಬಟ್ ಈ ಡಾಕ್ಟರ್ನ ದರ್ಪ ಏನ್ ಗೊತ್ತಾ? 10,000 ಇಡ್ರಿ, ಸರ್ಕಾರ ಏನ್ ಹೇಳುತ್ತಾ ಏನ್ ಬಿಡುತ್ತಾ ಅದ್ ನಮ್ಗೆ ಗೊತ್ತಿಲ್ಲ. 10,000 ಇಡ್ರಿ, ಹೆರಿಗೆ ಯಾರಿದಾರೋ ಅವ್ರನ್ನ ಕರ್ಕೊಂಡು ಬನ್ನಿ, ಆಗ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. 9,000 ನೀವು 4-5 ಜನ ಹೇಳ್ತಾರ ಬರ್ರಿ, ವಿಡಿಯೋ ಹಾಕಿ ನಿಮ್ ಲ್ಯಾಂಗ್ವೇಜ್ ಗೊತ್ತಾಗ್ಲಿ ಅಂತ ಎಲ್ಲಾರ್ಗೂ. ಯಾರೋ ಹಂಗ್ ರೌಡಿನಾ ನೀವು? ರೌಡಿನಾ? ಎಂಪ್ಲಾಯ್ ಅಲ್ಲ ನೀವು, ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಗೊತ್ತಾಗುತ್ತಲ್ಲ ನೀವು. ಹೌದಾ? ಹಂಗಾದ್ರೆ ರೌಡಿ ನೀವು, ರೌಡಿ. ಸರಿ ಸರಿ ಹೋಗ್ರಿ, ಸರಿ. ಹೆರಿಗೆ ಮಾಡಲು ಡಾಕ್ಟರ್ಗೆ 10,000 ಲಂಚ ಫಿಕ್ಸ್. ದೇವನಹಳ್ಳಿಯ ಆಸ್ಪತ್ರೆಗೆ ಬಂದಿದ್ದರು ಓರ್ವ ಗರ್ಭಿಣಿ. ಹೆರಿಗೆಯ ಬಳಿಕ ಬಾಣಂತಿ ಬಳಿ 10,000 ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾನೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ ಡಾಕ್ಟರ್ ರಾಮಚಂದ್ರ. 10,000 ಕೊಡ್ಲೇಬೇಕು ಎಂದು ಡಾಕ್ಟರ್ ಡಿಮ್ಯಾಂಡ್ ಮಾಡಿದ್ದಂತೆ. ಡಾಕ್ಟರ್ ವಿರುದ್ಧ ರೊಚ್ಚಿಗೆದ್ದ ಬಾಣಂತಿ ಕುಟುಂಬಸ್ಥರು. ನೊಂದ ಕುಟುಂಬಸ್ಥರಿಂದ ಆಸ್ಪತ್ರೆ ಮುಂಭಾಗದಲ್ಲಿ ಆಕ್ರೋಶ ಸ್ಫೋಟ ಆಯಿತು. ತಾಯಿ ಮಗುವಿಗೆ ಏನಾದ್ರೂ ತೊಂದರೆ ಆದ್ರೆ ಸರಿ ಇರಲ್ಲ ಅಂತ ಹೇಳಿದ್ರು. ನೇರ ಕಾರಣ ಡಾಕ್ಟರ್ ರಾಮಚಂದ್ರ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರ ಆಕ್ರೋಶಕ್ಕೆ ಬೆದರಿ ಪರಾರಿ ಆಗಿರುವ ವೈದ್ಯ. ಪರಾರಿ ಆದ್ರೆ ಟ್ರೀಟ್ಮೆಂಟ್ ಯಾರಿಗೆ ಕೊಡ್ತಾರಲ್ಲಿ? ಡಾಕ್ಟರೇ ಇಲ್ಲ ಅಂತ ಅಂದ್ರೆ ಮೊನ್ನೆನೆ 6 ಜನ ಟ್ರಾನ್ಸ್ಫರ್ ಮಾಡಿಲ್ಲ, ನಿಂತ್ಕೊಂಡು ಮಾತಾಡ್ರಿ. भाई 10,000 पूछे तो गरीब का कहां से लेना करके 10,000 ಮೊನ್ನೆನೆ 6 ಜನ ಟ್ರಾನ್ಸ್ಫರ್ ಆಗಾರ ಇಲ್ಲಿ ದೇವನಹಳ್ಳಿಯಿಂದ. ಗೊತ್ತಾ ನಿಮ್ಗ? ಮಾಡಿಸ್ತೀನಿ, ನಮ್ ಕೈಯಾಗ ಏನಾಗುತ್ತೆ ಮಾಡಿಸ್ತೀರಿ, ಡೈರೆಕ್ಟ್ ಕಳಿಸ್ತೀನಿ. ನೀವು ತಪ್ಪು ಮಾಡಿರಲ್ಲ, ನಿಂತ್ಕೊಂಡು ಮಾತಾಡ್ರಿ, ನಿಂತ್ಕೊಂಡು ಮಾತಾಡೋದು ನೀವು. ಬರೋದೇನ್ಕ ಗೌರ್ಮೆಂಟ್ ಹಾಸ್ಪಿಟಲ್ ಬರೋದೇನ್ಕ? ಗೌರ್ಮೆಂಟ್ ಹಾಸ್ಪಿಟಲ್ ಬರೋದೇನ್ಕ? ಫಸ್ಟ್ ಕೈ ತೋರ್ಸೋದು ಗೌರ್ಮೆಂಟ್ ಎಂಪ್ಲಾಯ್ ನೀವು. ಕೈ
10 ಸಾವಿರ ಏನು ಕೊಡ್ಬೇಕು ಹೇಳಿ ಸರ್? ಅಲ್ಲ ಇವಾಗ ಇಷ್ಟು ಮಾತಾಡ್ತಾ ಇದ್ದೀರಾ, ಬಡವ್ರಿಗೆ ಹೆಂಗ್ ಮಾತಾಡ್ತೀರಾ? ನೋಡಿಲ್ಲ, ನಿಂತ್ಕೊಂಡು ಮಾತಾಡ್ರಿ. ನಿನ್ನೆ ಡಿಲಿವರಿ ಆಯಿತು, ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ರಾಮಚಂದ್ರ ಡಾಕ್ಟರ್ ಅಂತ ಡಿಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸಿಸೇರಿಯನ್ ಆದ್ರೆ 10,000 ರೂಪಾಯಿ ಕಾಸು ಕೊಡಬೇಕು. ಇನ್ನೇ ನಾವ್ ಯಾರು ಇಲ್ಲ, ಇವ್ರೇನ್ ಮಾಡಿದ್ದಾರೆ 5,000 ರೂಪಾಯಿ ಕೊಡಕ್ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ, ಕೊಟ್ರೆ 10,000 ಕೊಟ್ರಿ, ಇಲ್ಲಾಂದ್ರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ, ಕೊಲ್ಲಂತ ಮಾಡ್ಬಿಟ್ಟು ತಗೊಂಡು. ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ ಇವತ್ತು ಕೊಟ್ರೆ ತಗೊಂಡ್ರೆ ಎತ್ತಿ ಬಿಸಾಕ್ಬಿಟ್ಟು ಕೊಟ್ರೆ 10,000 ಕೊಡ್ರಿ, ಇಲ್ಲಾಂದ್ರೆ ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದ್ರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ ಫೀಟಾಗಿ, ಏನ್ ಬಂದ್ರು ಅಷ್ಟು ಇನ್ನೊಂದು ಮತ್ತೊಂದು ಎಲ್ಲ ಜನಗಳು ಒಂಥರ ಧಿಮಾಕಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ ನಾವು ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಮಗುಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ರಾಮಚಂದ್ರ ಡಾಕ್ಟರ್ ಜವಾಬ್ದಾರಿ, ಅವ್ರದೇ ಹೊಣೆಗಾರಿಕೆ. ಯಾಕಂದ್ರೆ ಈಗ ಇಲ್ದಿರಾ ಬಿಟ್ಬಿಟ್ಟೋಗಿದ್ದಾರೆ. ಇಲ್ಲಿನ ವಾತಾವರಣ ಅಷ್ಟೇ, ಯಾರಿಗೂ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ರಾಮಚಂದ್ರ ಡಾಕ್ಟರ್ ನೀಟಾಗಿ ನೋಡೋದಿಲ್ಲ, ಮತ್ತೊಂದು ಮಾಡೋದು, ಏನು ಮಾಡೋದಿಲ್ಲ. ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ, ನಾನು 22 ಆಪರೇಷನ್ ಮಾಡಿದ್ದೀನಿ, 24 ಮತ್ತೊಂದು ನಂಬರ್ಗಳು ಇರ್ತಾರೆ ಹೊರತು ಅವ್ರಿಗೆ ಜನಗಳು ರೆಸ್ಪಾನ್ಸ್ ನೀಟಾಗಿ ಮಾಡ್ತಾ ಇಲ್ಲ, ನೋಡ್ತಾನೆ ಇಲ್ಲ. ಆಮೇಲೆ ಈಗ ಮೊನ್ನೆ ಯಾರು ಇದ್ ಮಾಡಿ ಕಳಿಸಿದ್ದಾರೆ, ಡಿಸ್ಚಾರ್ಜ್ ಮಾಡಿ. ಯಾಸ್ ಯುರೋಪ್ ಹಾಕಿದ್ರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡುದು. 5 ದಿನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ಈ ಜಾಸ್ತಿ ಮಾತಾಡ್ತಾರೆ, ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಅದೇ ತರ ಒಳಗೇನೋ ಬಿಚ್ಚಿಲ್ಲ, ಅದೇ ತರ ಕಳಿಸ್ಬಿಟ್ಟವ್ರು ಬೇರೆಯವ್ರನ್ನೆಲ್ಲ. ನೆನ್ನೆ ಸಾಯಂಕಾಲ ಡೆಲಿವರಿ, ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯಿತು. ನಾವು ಮೊನ್ನೆ ಅಡ್ಮಿಟ್ ಆಗಿದ್ದು, ನೆನ್ನೆ ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯಿತು. ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು. ಯಾರು? ಡಾಕ್ಟ್ರು, ನಮ್ಮ ರಾಮಚಂದ್ರ ಡಾಕ್ಟ್ರು. ಸರಿ ಅಂತ ನಾವು 5,000 ಕೊಟ್ಟರೆ, ಸರಿ ಅಂತ ಅವ್ರು ತೊಗೊಳ್ಲಿಲ್ಲ. 10,000 ಕರೆಕ್ಟಾಗಿ ಕೊಡಬೇಕು ಅಂದರು. ಮತ್ತು ಆಮೇಲೆ 8,000 ಕೊಟ್ಟರೆ, 9,000 ಕೊಟ್ಟರೆ, ಬಿಟ್ಟಲೇ ಇಲ್ಲ, ತೊಗೊಂಡಲ್ಲ, ಹಾಕಿ ಬಿಸಾಕ್ಬಿಟ್ಟು ಪಾಪ ಅವ್ರು ಬಡವರು ಆಟೋದಾಗ ಹೋದ್ರೆ ಬಿಚ್ಚಿಲ್ಲ. ಅದಕ್ಕೆ ನಮಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ, ದುಡ್ಡು ಸ್ವಲ್ಪ ಬೇಕು, ಈ ಥರ ಕೇಳ್ತಾ ಇದ್ದಾರೆ, 10,000ನೇ ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ರೆ, ಆವಾಗ ಅಣ್ಣ ಬಂದರು. ನೆನ್ನೆ ಸಾಯಂಕಾಲ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇದೀಗ ಈ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ, ದುಡ್ಡಿದ್ರೆ ನಿಮಗೆ ಟ್ರೀಟ್ಮೆಂಟು ಅಂತಾನಂತೆ ಈ ಡಾಕ್ಟ್ರು. ಏನ್ ಕಥೆ ಇದ್ರದ್ದು, ಏನೆಲ್ಲ ಡೀಟೇಲ್ಸ್ ಇದೆ ರಾಮು? ಖಂಡಿತವಾಗ್ಲೂ ಅನಿತಾ, ಏನು ಒಂದು ಮಾನವ ಕುಲವನ್ನೇ ತಲೆತಗ್ಗಿಸುವಂತ ಘಟನೆಗೆ ಒಂದು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಸಾಕ್ಷ್ಯ ಆಗುವಂಥದ್ದು. ಬಹುತೇಕ ಏನು ಉಳ್ಳವರಿಗೆ ಸರ್ಕಾರಿ ಆಸ್ಪತ್ರೆನ, ಇಲ್ಲ ಬಡವರಿಗೆ ಸರ್ಕಾರಿ ಆಸ್ಪತ್ರೆನ ಅನ್ನುವಂಥದ್ದು ಹಲವಾರು ಗೊಂದಲಗಳಿಗೆ ಎಡೆಮಾಡಿಕೊಡುವಂಥದ್ದು. ಏನು ಒಂದು ಪ್ರಸ್ತಿಗೆ ಬಂದಂತ ಏನು ಒಂದು ಮಹಿಳೆಯರು ಯಾರಿದ್ದಾರೆ, ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿಯರಿಗೆ ಹಿಗ್ಗಿಲ್ಲದೆ ಕಾಡುವಂತ ಡಾಕ್ಟ್ರು ಈ ಡಾಕ್ಟ್ರಪ್ಪ ಅಂತಾನೆ ಹೇಳ್ಬೋದು. ಇನ್ನು ಒಂದು ಹೆರಿಗೆ ಮಾಡುವಂತ ಸಂದರ್ಭದಲ್ಲಿ 10,000 ರೂಪಾಯಿ ಇದ್ರೆ ಮಾತ್ರ ಹೆರಿಗೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ ಅನ್ನುವಂಥದ್ದು ಉಡಾಪೆಯಾಗಿ ಮಾತಾಡುವಂತ ಡಾಕ್ಟ್ರಪ್ಪ ಈ ಒಂದು ಡಾಕ್ಟರ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನು ಒಂದು ಆರೋಗ್ಯ ಸಚಿವರಾದಂತ ಏನು ಯುಟಿ ಖಾದರ್ ನೋಡ್ಲೇಬೇಕಾಗಿರುವಂತ ಸ್ಟೋರಿ ಇದು. ಮತ್ತೆ ಏನು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅವಾಂತರಗಳು ಮತ್ತೆ ಇಷ್ಟೆಲ್ಲ ಭ್ರಷ್ಟಾಚಾರಗಳು ನಡೀತಿದ್ರು ಕೂಡ ಯುಟಿ ಖಾದರ್ ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದ್ರೂ ಕೂಡ ಸಂಬಂಧಪಟ್ಟ ಜಿಲ್ಲಾಡಳಿತ ಆಗ್ಲಿ, ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಆಗ್ಲಿ, ಇಲ್ಲಿ ತನಕ ಈ ಡಾಕ್ಟರಪ್ಪನ ಬಗ್ಗೆ ಏನು ಒಂದು ನಿರ್ದಾಕ್ಷಿಣ್ಯ ಕ್ರಮ ಆಗ್ಲಿ, ಒಂದು ಸಾಂಕೇತಿಕವಾಗಿರುವಂತಹ ಒಂದು ವಿಚಾರ ಆಗ್ಲಿ, ಯಾವುದೂ ಕೂಡ ಮಾಡದೇ ಇರುವಂತದ್ದು ವಿಪರ್ಯಾಸ ಸರಿ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರುವಂಥದ್ದು. ಇನ್ನು ಇಷ್ಟೆಲ್ಲ ಅವಾಂತರ ಆಗಿ ಏನು ದೇವನಹಳ್ಳಿಯ ಒಂದು ರಾಜಧಾನಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಜಧಾನಿ ಆಗಿರುವಂತಹ ದೇವನಹಳ್ಳಿಯಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಿದ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂಥದ್ದು ಕೇಳ್ಬರ್ತಾ ಇರುವಂತಹ ಆರೋಪ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಾಮು, ನಿಮ್ಮೆಲ್ಲ ಅಪ್ಡೇಟ್ಸ್.